ಹೇ ಗೈಸ್ ವೆಲ್ಕಮ್. ಈ ವೀಕ್ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಗೋಸ್ಟ್ ಸ್ಟೋರೀಸ್ ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಈ ವೀಕ್. ಪ್ರಾಬ್ಲಿ ಈ ಮಿಡ್ ವೀಕ್ ಅಲ್ಲಿ ಬರ್ಬೋದು ಆ ಎಪಿಸೋಡ್. ವಾಟ್ ಎವರ್ ಫಾರ್ ದ ರೀಸನ್, ಐಮ್ ಗೋನ್ ಡೂ ಅ ಮೂವಿ ರಿವ್ಯೂ. ಮದರ್ ಪ್ರಾಮಿಸ್ ಮೂವಿ ರಿವ್ಯೂ ನೋಡೋಣ. ಸೊ ಡೈರೆಕ್ಟರ್ ಪೂರ್ಣಚಂದ್ರ ಮೈಸೂರು ಅವ್ರು ಡೈರೆಕ್ಟ್ ಮಾಡಿರೋ ಈ ಫಿಲಮ್. ಪೂರ್ಣಚಂದ್ರ ಎಲ್ಲರೂ ಟ್ವಿಟರ್ ಅಲ್ಲಿ ಹೇಳ್ತಿದ್ರು ಈ ಫಿಲಮ್ ಚೆನ್ನಾಗಿದೆ, ಲಾಫ್ ಟಂಗಿಂಗ್ ಅಂತ ಹೇಳ್ತಾ ಇದ್ರು. ಸರಿ ಹೋಗಿ ನೋಡೋಣ ಅಂತ ನಾನು ಹೋಗಿ ನೋಡಿದೆ. ಟು ಬಿ ಫ್ರಾಂಕ್, ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಐ ವಾಸ್ ಸ್ಟ್ರೆಸ್ಡ್, ಐ ವಾಸ್ ಬಿಟ್ ಕೈಂಡ್ ಆಫ್ ಡಿಪ್ರೆಸ್ಡ್ ಆಲ್ಸೋ ಡ್ಯೂ ಟು ಸಮ್ ಅದರ್ ಇಶ್ಯೂಸ್ ಅಂಡ್ ಫಿಸಿಕಲ್ ಪ್ರಾಬ್ಲಮ್ ಸ್ವಲ್ಪ ಇತ್ತು. ಸೊ ನಾನು ಈ ಫಿಲಮ್ ಹೋಗಿ ನೋಡೋಣ, ತುಂಬಾನೇ ಡಿಸ್ಟರ್ಬ್ ಮೈಂಡ್ ಆಗಿತ್ತು, ಹೋಗಿ ನೋಡೋಣ ಅಂತ ನೋಡಿದೆ. ಇಟ್ ಟುಕ್ ಟೈಮ್ ಟು ಆ ಡ್ರಾಮಾ ಸೆಟ್ ಮಾಡಕ್ಕೆ ಸ್ವಲ್ಪ ಟೈಮ್ ಆಯ್ತು ಫಿಲಮ್ ಅಲ್ಲಿ. ಬಟ್ ಒನ್ಸ್ it went on to the top gear. The movie was really nice, fun ಆಗಿತ್ತು, ಲಾಫ್ ಆಯ್ತು, ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಪಾರ್ಟ್ ಬಂದು ಲಾಫ್ ಇಡೀ ಥಿಯೇಟರ್ ಏನಾಗ್ತಾ ಇತ್ತು. ಆ ಇಂಗ್ಲಿಷ್ ಇಂಗ್ಲಿಷ್ ನಾವೆಲ್ಲ ಮಾತಾಡಿ ಸ್ಕೂಲಲ್ಲಿ ಕಲ್ತಿರೋದು. ಸೊ ಅದುವರೆಗೂ ಫುಲ್ ಖುಷಿ. ಈ ಫಿಲಮ್ ಅಲ್ಲಿ ಧನಂಜಯ್ ಅವರು ಫಸ್ಟ್ ಹಾಫ್ ಅಲ್ಲಿ ಎಕ್ಸ್ಟೆಂಡೆಡ್ ಕೇಮ್ ಹತ್ರನೇ ಬರ್ತಾರೆ, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಈಸ್ ಗಾಟ್ ಇಸ್ ಸ್ಟಫ್. ಅಂದ್ರೆ ಈ ಕ್ಯಾರೀಸ್ ದ ಫಿಲ್ಮ್ ಅಂಡ್ ಈಸ್ ಬಿಕಮಿಂಗ್ ದ ಮೈನ್ ಲೀಡ್. ಅಲ್ಲೇ ಸೆಕೆಂಡ್ ಹಾಫ್ ಅಲ್ಲಿ ಅವರಿಂದಾನೇ ಇಮೋಷನಲ್ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗಿರೋದು. ಈ ಫಿಲಮ್ ನೋಡ್ತಾ ಪ್ರಾಮಿಸ್ ಆಗಿ ಹೇಳಿ ನನ್ಗೆ ಎಷ್ಟು ಜನ ನಿಮ್ ಫಸ್ಟ್ ಬೈಕ್ ನ ಮಿಸ್ ಮಾಡಿರ ಕಮೆಂಟ್ ಮಾಡಿ. ಮತ್ತೆ ಈ ಫಿಲಮ್ ಅಲ್ಲಿ ಇರೋ ಬ್ಯೂಟಿ ಏನಂದ್ರೆ ಮೆಟಫರ್ಸ್. ಬ್ಯಾಗ್ ನ ಫಸ್ಟ್ ಹಾಫ್ ಅಲ್ಲಿ ಒಂದು ಮೆಟಫರ್ ಆಗಿ ಯೂಸ್ ಮಾಡ್ತಾರೆ. ಕನೆಕ್ಟ್ ಆಗ್ತೀವ ಬ್ಯಾಗ್ ಏನಾಯ್ತು ಅಂತ ನಮ್ಗೆ ಪ್ರಶ್ನೆ ಬರುತ್ತಲ್ಲ. ಸೊ ದ್ಯಾಟ್ ವೇ ದ ರೈಟರ್ಸ್ ವರ್ ಸಕ್ಸಸ್ಫುಲ್. ಸೆಕೆಂಡ್ ಹಾಫ್ ಅಲ್ಲೂ ಬೈಕ್ ಒಂದು ಮೆಟಫರ್ ಆಗಿ ಬರುತ್ತೆ. ಫಸ್ಟ್ ಹಾಫ್ ಇಂದನೂ ಅದಿರುತ್ತೆ, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ವಿ ಗೆಟ್ ಕನೆಕ್ಟೆಡ್ ಟು ಆಲ್ ದೀಸ್ ಥಿಂಗ್ಸ್. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮದರ್ ಪ್ರಾಮಿಸ್ ಟೈಟಲ್ ಜಸ್ಟಿಫಿಕೇಶನ್ ಇದೆ ಅಂದ್ರೆ ಎಸ್ ಅಫ್ ಕೋರ್ಸ್ ಇದೆ. ಮದರ್ ಪ್ರಾಮಿಸ್ ಅನ್ನೋ ಟೈಟಲ್ಗೆ ಜಸ್ಟಿಫಿಕೇಶನ್ ಇದೆ. ಸೊ ಈ ಫಿಲಮ್ ಅಲ್ಲಿ ಡೈರೆಕ್ಟ್ ಮಾಡೋ ಪೂರ್ಣಚಂದ್ರ ಮೈಸೂರು ಅವರು ಒಂದು ಲೀಡ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ದಿಸ್ ಇಸ್ ನಾಟ್ ಜಸ್ಟ್ ಅ ಕಾಮಿಡಿ ಫಿಲ್ಮ್, ದಿಸ್ ಇಸ್ ಕೈಂಡ್ ಆಫ್ ವಾಟ್ ಯು ಕಾಲ್ ಇಟ್ ಮ್ಯಾನ್, ದಿಸ್ ಇಸ್ ಕೈಂಡ್ ಆಫ್ ಹೈಪರ್ ಲಿಂಕ್ ಫಿಲ್ಮ್ ಆಲ್ಸೋ. ಒಂಥರ ಕನ್ನಡದಲ್ಲಿ ಹೈಪರ್ ಲಿಂಕ್ ಫಿಲ್ಮ್ ಅಂದ್ರೆ ಯಾವಾಗ್ಲೂ ಸೀರಿಯಸ್ ಆಗಿ ಡಾರ್ಕ್ ಆಗಿ ಇರ್ಬೇಕಂತ ಏನಿಲ್ಲ. ಲೈಟ್ ಹಾರ್ಟೆಡ್ ಕಾಮಿಡಿ, ಸ್ವಲ್ಪ ಥ್ರಿಲ್ಲರ್ ಮೂಮೆಂಟ್ಸ್ ಇದೆ. ಸೊ ಇಂಟ್ರೆಸ್ಟಿಂಗ್ ಫಿಲ್ಮ್. ಎಷ್ಟೇ ಸೀರಿಯಸ್ ಮೂಮೆಂಟ್ಸ್ ಇದ್ರು ಲೈಟ್ ಹಾರ್ಟೆಡ್ ಆಗಿ ತಗೊಂಡೋಗಿರೋ ನಮ್ ಡೈರೆಕ್ಟರ್ ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ರಿಚ್ ಸಿನಿಮಾಟೋಗ್ರಫಿ ಇದೆ ಅಂಡ್ ಆಫ್ ಕೋರ್ಸ್ ಮ್ಯೂಸಿಕ್ ನವನೀತ್ ಶ್ಯಾಮ್ ಅವರು ಸಖತ್ತಾಗಿ ಕೊಟ್ಟಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ಅಂತೂ ಸೂಪರ್. ಎಲ್ಲೆಲ್ಲಿ ಡಲ್ ಮೂಮೆಂಟ್ಸ್ ಇದೆಯೋ ಅಲ್ಲೆಲ್ಲ ಅವ್ರ BGM ನ ಎಲಿವೇಟ್ ಮಾಡೋದು. ಸೊ ಇಷ್ಟೆಲ್ಲ ನೀನು ಪ್ರಾಮಿಸಿಂಗ್ ಆಗಿ ಮಾತಾಡ್ತೀಯಲ್ಲಪ್ಪ, ಎಷ್ಟು ಚೆನ್ನಾಗಿದ್ದೀರಾ. ಈ ಫಿಲಮ್ ಅಲ್ಲಿ ಮೈನಸ್ಸೇ ಇಲ್ವ ಅಂದ್ರೆ ಅಫ್ ಕೋರ್ಸ್ ಮೈನಸ್ ಇಲ್ದೇ ಇರೋ ಯಾವ ಫಿಲಮು ಇರಲ್ಲ. ಇದೆ ಅಲ್ಲಲ್ಲಿ ಡಲ್ ಮೂಮೆಂಟ್ಸ್ ಇದೆ. ಸೊ ಅನ್ಫಾರ್ಚುನೇಟ್ಲಿ ಈ ಗ್ಯಾಮ್ಲಿಂಗ್ ಮತ್ತೆ ಸ್ಮಗ್ಲಿಂಗ್, ಬೆಟ್ಟಿಂಗ್ ನೆಲ್ಲ ಸ್ವಲ್ಪ ಎಕ್ಸಾಜರೇಟ್ ಮಾಡಿದ್ದಾರೆ. ಐ ಫೆಲ್ ಲೈಕ್ ಓಕೆ, ಇದನ್ನ ಸ್ವಲ್ಪ ಟೋನ್ ಡೌನ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಇನ್ನ ಸ್ವಲ್ಪ ಕನೆಕ್ಟ್ ಆಗಿರ್ಬೋದು. ಬಟ್ ಅದರ್ವೈಸ್ ದ ಫಿಲ್ಮ್ ಇಸ್ ಡೆಫಿನೆಟ್ಲಿ ಅ ಥೆರಪಿ ಫಾರ್ ಯು ಗೈಸ್. ನಿಮ್ಗೆ ಏನಾದ್ರು ಡೌನ್ ಆಗಿ ಅನ್ಸಿದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಚಡ್ಡಿ ಬಡೀಸ್ ಅನ್ನ ಕರ್ಕೊಂಡು ಹೋಗಿ ನೋಡಿ, ಇನ್ನ ಮಜಾ ಮಾಡ್ತೀರ. ಸೀರಿಯಸ್ ಆಗಿ ಹೇಳ್ತೀನಿ, ಶೋ ಶಾಟ್ ಬ್ಲಾಕ್ ಬಸ್ಟರ್ ಫಿಲ್ಮ್. ರೇಟಿಂಗ್ ಕೊಡೋಷ್ಟು ನಾವು ದೊಡ್ಡವರಲ್ಲ. ಫಿಲಮ್ ಅಂತೂ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ ಹೋಗಿ ನೋಡಿ. ಮತ್ತೆ ಸೈನಿಂಗ್ ಆಫ್, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಡ್ ಆಲ್ಸೋ ಟುಡೇ ಶಿವನ ಅವ್ರ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಸೆಂಚುರಿ ಸ್ಟಾರ್ ಶಿವನ ಅವ್ರಿಗೆ. ಇನ್ನ ತುಂಬಾ ಫಿಲಮ್ ಮಾಡಿ ಡಬಲ್ ಸೆಂಚುರಿ, ಟ್ರಿಪಲ್ ಸೆಂಚುರಿ ಆತರ ಹೋಗ್ತಾನೆ ಇರ್ಬೇಕು ಸರ್. ನಮ್ನ ನೀವು ಎಂಟರ್ಟೈನ್ ಮಾಡ್ತಾನೆ ಇರ್ಬೇಕು. ಅಂಡ್ ಆಫ್ ಕೋರ್ಸ್ ಗೈಸ್, ವೈಟ್ ಫಾರ್ ದ ನೆಕ್ಸ್ಟ್ ಎಪಿಸೋಡ್ ಆಫ್ ದಿ ಹಾರರ್ ಫೈಲ್ಸ್. ಅದು ಬರುತ್ತೆ, ಒಳ್ಳೇದೇ ನಡೆಯುತ್ತೆ. ಕಾನ್ಫಿಡೆಂಟ್ ಆಗಿರಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್.